ಆದರೆ ಈ ಔಷಧಿ ಚಿಕಿತ್ಸೆ ಇದ್ರ ಬಗ್ಗೆ ನನಗೊಂದು ಸ್ವಲ್ಪ ತಿಳುವಳಿಕೆ ಇದೆ. ಬೇಕಾದರೆ ನೀವು ಈಗಲೇ ಸಾವಿತ್ರಕ್ಕಂಗೆ ಫೋನ್ ಮಾಡಿ ತಿಳ್ಕೊಳ್ಳಿ. ಸಾವಿತ್ರಕ್ಕಂಗೆ ಕಾಲ್ ಮಾಡಿ ನಿಮ್ಮ ಬಗ್ಗೆ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀವು ಅಷ್ಟೊಂದು ನಂಬಿಕೆನ ಗಳಿಸ್ಕೊಂಡಿದ್ದೀರಾ. ನಾನು ನಿಮ್ಮನ್ನ ನಂಬ್ತೀನಿ. ಅದೇನು ವಿಷಯ ಅಂತ ಹೇಳಿ. ನಿಮ್ಮ ಸಮಸ್ಯೆ ಕಮ್ಮಿ ಆಗೋ ಥರ ನಾನು ನಿಮ್ಗೊಂದು ಒಳ್ಳೆ ನಾಟಿ ಔಷಧಿ ಮಾಡಿಕೊಡ್ತೀನಿ. ಓ, ನಿಮಗೆ ನಾಟಿ ವೈದ್ಯ ಬರುತ್ತಾ? ನಮ್ಮ ತಾತ ಹಳ್ಳಿಲಿ ನಾಟಿ ಔಷಧಿ ವೈದ್ಯರಾಗಿದ್ದರು. ನಾನು ಹಳ್ಳಿಲೇ ಇದ್ದಿದ್ದರಿಂದ ನಾಟಿ ಔಷಧಿ ಅದನ್ನು ಹೇಗೆ ತಯಾರು ಮಾಡೋದು ಅನ್ನೋದನ್ನೆಲ್ಲ ತಿಳ್ಕೊಂಡಿದ್ದೀನಿ. ಕಾಡಲ್ಲಿ ಸಿಗೋ ಅಪರೂಪದ ಸಸ್ಯಗಳನ್ನ ಗಿಡಮೂಲಿಕೆಗಳನ್ನ ಉಪಯೋಗಿಸ್ಕೊಂಡು ಔಷಧಿ ಹೇಗೆ ತಯಾರು ಮಾಡೋದು ಅನ್ನೋದನ್ನು ನಮ್ಮ ತಾತ ನನಗೆ ಹೇಳ್ಕೊಟ್ಟಿದ್ದಾರೆ. ನಾನು 100 ಜನಕ್ಕೆ ಚಿಕಿತ್ಸೆ ಮಾಡಿ ನಮ್ಮ ತಾತನ ಕೈಯಲ್ಲಿ ಸಹಿ ಅನ್ನಿಸ್ಕೊಂಡಿದ್ದೀನಿ. ಹಾಗಾದ್ರೆ ನೀವು ಅನುವಂಶೀಯ ವೈದ್ಯರು ಅನ್ನಿ. ಅದೇನಂತಾರೋ ಅದೆಲ್ಲ ನಂಗೆ ಗೊತ್ತಿಲ್ಲ. ಅಕ್ಕವ್ರೆ, ನಿಮ್ಮ ಸಮಸ್ಯೆಗೆ ಒಂದು ನಾಟಿ ಔಷಧಿ ಕಷಾಯನ ಮಾಡಿಕೊಡ್ಬೇಕಾಗತ್ತೆ. ನೀವು ದಿನಕ್ಕೆ ಅದನ್ನು ಒಂದ್ಸಲ ತಗೊಂಡ್ರೆ ಸಾಕು, ರೋಗ ನಿರೋಧಕ ಶಕ್ತಿನ ಅದು ಜಾಸ್ತಿ ಮಾಡುತ್ತೆ. ಅದೊಂದು ಸರಿ ಹೋಗ್ಬಿಟ್ರೆ ಸಾಕು, ಗರ್ಭಾಶಯಕ್ಕೆ ತೊಂದರೆ ಇದ್ದ ಏನೇ ಸಮಸ್ಯೆಗಳಿದ್ರೂ ಹತೋಟಿಗೆ ಬರುತ್ತೆ. ಆ ಔಷಧಿ ನಾನು ನಿಮಗೆ ಮಾಡಿಕೊಡ್ಬೇಕು ಅಂದರೆ ನನಗೆ 1-2 ದಿನ ಕಾಲಾವಕಾಶ ಕೊಡಬೇಕಾಗತ್ತೆ. ನಾನು ಹಳ್ಳಿಗೆ ಹೋಗಿ ಅದನ್ನೆಲ್ಲ ತಗೊಂಬರ್ಬೇಕು. ಆಮೇಲೆ ನಾನು ನಿಮಗೆ ಕಷಾಯ ಮಾಡಿಕೊಡ್ಬೇಕಾಗತ್ತೆ. ಅದು ನೀವಿಬ್ರು ಪೂರ್ತಿ ಮನಸ್ಸಿಂದ ಒಪ್ಪಿದ್ರೆ ಮಾತ್ರ. ಖಂಡಿತ ಒಪ್ಕೋತೀವಿ. ನಿಮ್ಮ ಮಾತು ನನಗೆ ಎಂಥ ಧೈರ್ಯ ಆತ್ಮವಿಶ್ವಾಸ ಕೊಟ್ಟು ಗೊತ್ತಾ. ಮಡ್ಲಲ್ಲಿರೋ ಮಗು ಮನೆ ತುಂಬ ಓಡಾಡ್ತಾ ಇದೆ ಅನ್ನೋ ಫೀಲ್ ಕೊಟ್ಟು. ನನ್ನ ಅರ್ಧ ಕಷ್ಟಗಳು ನಿಮ್ಮ ಮಾತು ಕೇಳಿ ಕಡಿಮೆ ಆಗೋಯ್ತು. ಪ್ಲೀಸ್ ನನಗೆ ನಾಟಿ ಔಷಧಿ ಮಾಡಿಕೊಡಿ. ನೀವು ಇದಕ್ಕೆ ಒಪ್ಕೋತೀರಲ್ಲ? ಸಂಗೀತ, ನಿನ್ನ ಮಾತಿಗೆ ನಾನು ಯಾವತ್ತಾದ್ರೂ ಎದುರು ಮಾತಾಡಿದ್ದೀನಾ? ಥ್ಯಾಂಕ್ ಯು ಸೋ ಮಚ್ ಸಂದೇಶ್. ಪಾರ್ವತಿ ಅವರೇ, ನೀವು ಹಳ್ಳಿಗೆ ಹೋಗಿ ಆ ಔಷಧಿನ ತಗೊಂಡ್ಬನ್ನಿ. ಹೋಗ್ಲಿ, ಊರಿಗೆ ಹೋಗಿ ತಲುಪಿದ ಮೇಲೆ ಸೇಫಾಗಿ ತಲುಪಿದ್ವಿ ಅಂತ ಫೋನ್ ಮಾಡಿದ್ರಾ? ಪಾರ್ವತಿ ಹೇಗಿದ್ದಾಳಂತೆ? ಅವರಿಬ್ರು ತಿಂಡಿ ತಿಂದ್ರಂತ? ಅಲ್ಲ, ಪಾರ್ವತಿ ಈಗಿರೋ ಪರಿಸ್ಥಿತಿನಲ್ಲಿ ಅವ್ರಿಗೆ ಉಳ್ಕೊಳ್ಳೋದಕ್ಕೆ ಅಲ್ಲೆಲ್ಲ ಅನುಕೂಲನೂ ಇದೆಯಂತ? ಇಲ್ಲಿ ಇಷ್ಟಲ್ದೇ ಇದ್ರು ನಮ್ಮ ಹಳ್ಳಿಲಿ ಎಲ್ಲ ವ್ಯವಸ್ಥೆ ತಕ್ಕಮಟ್ಟಿಗಿದೆ. ಊರು ತಲುಪಿದ ಕೂಡಲೇ ಫೋನ್ ಮಾಡಿದ್ರು. ಏನು ತೊಂದರೆ ಇಲ್ವಂತೆ. ಅದು ನೆಟ್ವರ್ಕು ಸರಿಯಾಗಿ ಸಿಗಲಿಲ್ಲ, ಹಾಗಾಗಿ ಜಾಸ್ತಿ ಮಾತಾಡೋಕ್ಕಾಗಲಿಲ್ಲ. ನೀವೇನು ಚಿಂತೆ ಮಾಡೋದು ಬೇಡ ಅಮ್ಮವ್ರೆ. ಎಷ್ಟು ದಿನದ ಮಟ್ಟಿಗೆ ಹೋಗಿರೋದು? ವಾಪಸ್ ಯಾವಾಗ ಬರೋದು? 2 ದಿನ ಆಗುತ್ತೆ ಅಂತಂದ್ರು. ನಾಳೆ ರಾತ್ರಿನೋ ಇಲ್ಲ ನಾಡದ್ದು ಮಧ್ಯಾಹ್ನನೋ ಬಂದ್ಬಿಡ್ಬೋದು. ಏನು, ನಾಳೆ ರಾತ್ರಿವರೆಗೂ ಹಳ್ಳಿಲೇ ಇರ್ತಾಳ? ಮತ್ತೆ ಆಟೋದಲ್ಲಿ ಕೂತ್ಕೊಂಡು ಇಷ್ಟು ದೂರ ಪ್ರಯಾಣ ಬೇರೆ ಮಾಡ್ಬೇಕು? ದೇವ್ರೆ, ನನ್ನ ಮಗ ಸೊಸೆ ಅವಳ ಹೊಟ್ಟೆಲಿರೋ ಮೊಮ್ಮಗು ಎಲ್ರೂ ಸೇಫ್ ಆಗಿ ಮನೆ ತಲುಪೋ ಹಾಗೆ ಮಾಡಪ್ಪ. ಅವ್ರಿಗೇನು ತೊಂದರೆ ಆಗದೆ ಇರ್ಲಪ್ಪ. ಸಂಗೀತ, ಪಾಪ ಪಾರ್ವತಿ ಅವರು ಬಂದಿದ್ರೆ ನನಗೇನು ಬೇಕು ಅಂತ ಕೇಳ್ಕೊಂಡು ಅಡುಗೆ ಮಾಡಿ ಕೊಟ್ಟಿರೋರು. ಇನ್ನೊಂದು 2 ದಿನ ಬಂದ್ಬಿಡ್ತಾರೆ ಬಿಡು. ಸಂದೇಶ್, ಅವ್ರು ಹೇಳಿರೋ ಈ 2 ಡೇಸಲ್ಲಿ ನನಗೆ ನಾಟಿ ಔಷಧಿ ಮಾಡ್ಕೊಂಡು ಬರೋದಕ್ಕೆ ಬೇಕಾಗಿರೋ ಎಲ್ಲ ಗಿಡಮೂಲಿಕೆಗಳು ಪಾರ್ವತಿ ಅವ್ರಿಗೆ ಸಿಗುತ್ತಲ್ವಾ? ಅವರೇ ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳೋಗಿದ್ದಾರೆ ಅಂದ್ರೆ ಸಿಕ್ಕೇ ಸಿಗುತ್ತೆ. ಯು ಡೋಂಟ್ ವರಿ. ಅವ್ರು ಹೇಳ್ದಾಗೆ ಆ ಔಷಧಿ ತಂದು ನಾನು ಅದನ್ನು ಯೂಸ್ ಮಾಡಿ ಅದು ನನಗೆ ವರ್ಕ್ ಆದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ?
ನನ್ 2 ಮಗು ಹೋಗೋಕೆ ಕಾರಣ ಆಗಿರೋ ಈ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಸಿಕ್ಕಿದ್ರೆ ಈ ಮಗುನಾದ್ರೂ. ಸಂಗೀತ, ಕೆಲವೊಮ್ಮೆ ಅತಿಯಾದ ಹೋಪ್ಸು ಅತಿಯಾದ ದುಃಖ ಕಾರಣ ಆಗ್ಬಿಡುತ್ತೆ. ಅದಕ್ಕೆ ಪಾರ್ವತಿ ಅವ್ರು ಕೊಡೋ ಆ ನಾಟಿ ಔಷಧಿ ಬಗ್ಗೆ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡ. ನಿಮ್ ಹಳ್ಳಿಗೆ ಹಳ್ಳಿಗ ಯಾಕಮ್ಮವ್ರೆ? ನಾನು ತಕ್ಷಣ ಪಾರ್ವತಿನ ಆ ದಿನ ನೋಡ್ಬೇಕು. ಹಳ್ಳಿಗೆ ಹೋಗಿ ತಲುಪಿದವರು ನಾವು ತಲುಪಿದೀವಿ ಅಂತ ಒಂದ್ ಕಾಲ್ ಮಾಡಿದ್ರು. ಅದಾದ್ಮೇಲೆ ಬೇರೆ ಯಾವ ಕಾಲು ಬರ್ಲಿಲ್ವಲ್ಲ ಅವರಿಂದ. ನಾನು, ನೀನು, ರಘು ಎಲ್ಲ ಅದ್ ಎಷ್ಟು ಸಲ ಕಾಲ್ ಮಾಡಕ್ ಟ್ರೈ ಮಾಡಿದ್ವಿ. ಇಬ್ರು ಫೋನು ನಾಟ್ ರೀಚಬಲ್. ಅವ್ರು ಹೇಗಿದಾರೋ, ಯಾವ ಕಂಡೀಷನ್ ಅಲ್ಲಿ ಇದಾರೋ ಅಂತ ನಂಗೆ ತುಂಬಾ ಟೆನ್ಷನ್ ಆಗ್ತಿದೆ. ನಾನು ತಕ್ಷಣ ಆದಿ ಪಾರ್ವತಿನ ನೋಡ್ಬೇಕು. ನನ್ಗೆ ಅವ್ರನ್ನ ನೋಡಿದ್ರೇನೆ ಸಮಾಧಾನ. ನೀವು ಗಾಬರಿ ಆಗೋ ತರದ್ದು ಏನು ಆಗಿರಲ್ಲ ಅಮ್ಮವ್ರೆ. ಹಾಗೇನಾದ್ರೂ ಆಗದಿದ್ರೆ ಹಳ್ಳಿಲಿ ನಮ್ ನೆಂಟರಿಷ್ಟರೆಲ್ಲ ಇದಾರಲ್ಲ, ಯಾರಾದ್ರೂ ತಿಳಿಸಿರೋರು. ಪಾರ್ವತಿ ಮತ್ತೆ ದೊಡ್ಡ ಯಜಮಾನರು 2 ದಿನದ ಮಟ್ಟಿಗೆ ಅಂತ ಹೇಳಿನೇ ಹೋಗಿದ್ದಾರೆ. ಅವಳು ಆಡಿ ಬೆಳೆದ ಹಳ್ಳಿ, ನೆಟ್ವರ್ಕ್ ಸರಿ ಇಲ್ಲ ಅಲ್ಲಿ, ಅದಕ್ಕೆ ಫೋನ್ ಸಿಗ್ತಿಲ್ಲ ಅಷ್ಟೇ. ನನ್ ಮನ್ಸಿಗೆ ಸಮಾಧಾನ ಇಲ್ಲ ಹನುಮಂತು. ಅಮ್ಮವ್ರೆ, ನಿಮ್ ಸಮಾಧಾನಕ್ಕೆ ನಾನೊಬ್ನೇ ಹಳ್ಳಿಗೆ ಹೋಗಿ ಪಾರ್ವತಿನ ದೊಡ್ಡ ಯಜಮಾನರನ್ನ ಕರ್ಕೊಂಡ್ ಬಂದ್ಬಿಡ್ಲಾ? ನಾನು ಜೊತೆಗೆ ಬಂದ್ರೆ ನಿನಗೇನಾದ್ರೂ ತೊಂದ್ರೆನಾ? ತೊಂದ್ರೆ ನನ್ಗಲ್ಲ ಅಮ್ಮವ್ರೆ, ನಿಮಗ್ ತೊಂದ್ರೆ ಆಗುತ್ತಲ್ಲ ಅಂತ. ಇಡೀ ರಾತ್ರಿ ಪ್ರಯಾಣ ಮಾಡೋದು ಸುಸ್ತಾಗತ್ತೆ ನಿಮ್ಗೆ, ಅದಕ್ಕೆ. ನಾನ್ ದೊಡ್ಡ ಸೊಸೆ ಬಸ್ರಿ, ಆದ್ರೂ ಆಟೋದಲ್ಲಿ ಪ್ರಯಾಣ ಮಾಡಿದಾಳೆ ತಾನೆ, ಅದು ರಾತ್ರಿನೇ. ಇವಾಗ ನೀನ್ ಕಾರ್ ತೆಗಿತೀಯೋ ಇಲ್ಲ ನಾನೇ ಡ್ರೈವ್ ಮಾಡ್ಕೊಂಡು ಹೋಗ್ಲು? ಕೀ ಕೊಡು. ಸರಿ ಅಮ್ಮವ್ರೆ, ತೆಗಿತೀನಿ. ಅಮ್ಮವ್ರೆ, ದೊಡ್ಡ ಯಜಮಾನರು ಪಾರ್ವತಿನೇ ಬಂದ್ರು. ನೀನ್ ಎಷ್ಟೊತ್ತಿಗೆ ಬರ್ತೀಯೋ, ನೀನ್ ಸೇಫ್ ಆಗಿದೆಯೋ ಇಲ್ವೋ, ನಿನ್ನನ್ನು ಯಾವಾಗ ನೋಡ್ತೀನೋ ಅಂತ ನಂಗೆ ಎಷ್ಟು ಟೆನ್ಷನ್ ಆಗ್ಬಿಟ್ಟಿತ್ತು ಗೊತ್ತಾ? ಸಂದೇಶ್, ಈ ತಿಂಗಳು ಚೆಕಪ್ ಮಾಡ್ಸಿರೋ ರಿಪೋರ್ಟ್ಸ್ ಬಂದು ಅರ್ಧ ಗಂಟೆ ಮೇಲಾಯ್ತು. ಆ ರಿಪೋರ್ಟಲ್ಲಿ ಏನಿದೆ ಅಂತ ನೀವು ಹೇಳ್ತಾನೆ ಇಲ್ಲ. ನೀನ್ ಮೊದಲು ಈ ರೀತಿ ಟೆನ್ಷನ್ ಮಾಡ್ಕೊಳ್ಳೋದು ನಿಲ್ಸು, ಆಮೇಲೆ ಮಿಕ್ಕಿದ್ದೆಲ್ಲ ಸರಿ ಹೋಗುತ್ತೆ. ಮಿಕ್ಕಿದೆಲ್ಲ ಸರಿ ಹೋಗುತ್ತೆ ಅಂದ್ರೆ ಅಲ್ಲಿಗೆ ಏನೋ ತಪ್ಪಾಗಿದೆ ಅಂತ. ಮೊದಲು ಈ ರಿಪೋರ್ಟ್ಸ್ ಕೊಡಿ ಪ್ಲೀಸ್. ಸಂಗೀತ, ಓ ಗಾಡ್, ಬಾಡಿಯಲ್ಲಿ ಬ್ಲಡ್ ಕೌಂಟ್ ಕಮ್ಮಿ ಆಗಿದೆ, ಲೋ BP ಅಂತ ಇದೆ. ನೋಡು ನೋಡು, ನೀನು ಈ ರೀತಿ ಟೆನ್ಷನ್ ಮಾಡ್ಕೊಳ್ತಿರೋದ್ರಿಂದಾನೇ ಈ ರೀತಿ ಎಲ್ಲ ಆಗ್ತಿರೋದು. ನಮ್ಮ ಮಗು ನಮ್ಮ ಮನೆಗೆ ಬರೋ ಟೈಮ್ ಹತ್ರ ಬರ್ತಿದೆ, ನೀನು ಅದ್ರ ಕಡೆ ಫೋಕಸ್ ಮಾಡಬೇಕು. ಆದ್ರೆ ನೀನ್ ನೋಡಿದ್ರೆ ನಾನಾದ್ರೂ ಏನ್ ಮಾಡ್ಲಿ ಸಂದೇಶ್? 2 ಸಲ ಮಗು ಕಳ್ಕೊಂಡಿರೋದು ಇನ್ನೂ ನನ್ನ ಮೆಮರೀಸಿಂದ ಎರೇಸ್ ಆಗಿಲ್ಲ. ಹೆರಿಗೆ ದಿನ ಹತ್ರ ಬರ್ತಿದ್ದಾಗೆ ಅದು ನನಗೆ ನೆನಪಾಗ್ತಿದೆ. ಈ ಸಲನೂ ಏನಾಗುತ್ತೋ ಏನು ಅಂತ ತುಂಬಾ ಭಯ ಆಗ್ತಿದೆ. ಇನ್ನೂ ಭಯ ಪಡೋ ಅಗತ್ಯ ಇಲ್ಲ ಅಕ್ಕವ್ರೆ.
ಓಕೆ ಸಾರಿ. ಪಾರ್ವತಿ ಅವರೇ, ಎಲ್ರದ್ದು ತಿಂಡಿ ಆಲ್ರೆಡಿ ಆಗಿದೆ. ಸೊ ನೀವು ಡೈರೆಕ್ಟು ಅಡುಗೆನೇ ಮಾಡಿಬಿಡಿ. ಇವತ್ತು ನನ್ನ ಫ್ರೆಂಡು ಅವ್ರ ಮಗಳು ಇಬ್ಬರು ಊಟ ಮಾಡ್ಕೊಂಡೇ ಹೋಗ್ತಾರೆ. ಏನ್ ಪುಟ್ಟ ನಿನ್ ಹೆಸರು? ಕನ್ವಿಕಾ. ಕನ್ವಿಕನಾ? ತಗೋ ಪುಟ್ಟ, ಆಪಲ್ ತಿನ್ನು. ನನಗೆ ಅವೆಲ್ಲ ಇಷ್ಟ ಇಲ್ಲ. ಓಕೆ, ನಿಂಗೆ ಆ್ಯಪಲ್ ಬೇಡ ಅಂದರೆ ಯಾವ ಹಣ್ಣು ಬೇಕು ಅದನ್ನೇ ಕೇಳು, ಅದನ್ನ ಕೊಡಿಸ್ತೀನಿ. ನಂಗೆ ಯಾವನ್ನು ಬೇಡ. ಇವಳು ಹಣ್ಗಳೇ ತಿನ್ನಲ್ಲ ಸಂಗೀತ. ಯಾವಾಗ್ಲೂ ಚಾಕ್ಲೇಟು ಜಂಕ್ ಫುಡ್ಗೆ ಅಡಿಕ್ಟ್ ಆಗ್ಬಿಟ್ಟಿದ್ದಾಳೆ. ಇವಳು ಊಟ ಮಾಡ್ಸೋ ಅಷ್ಟರಲ್ಲಿ ಸಾಕಾಗೋಗುತ್ತೆ. ನನ್ನೊಂದು ಅಪಾರ್ಟ್ಮೆಂಟ್ ಇದೆ, ಅದರಲ್ಲಿ 20 ಫ್ಲಾಟ್ ಇದೆ. ಎಲ್ಲರೂ ಬೇರೆ ಬೇರೆ ಊರಿಂದ ಬಂದಿರೋರು. ಹೆಚ್ಚು ಕಡಿಮೆ ಎಲ್ಲ ಮನೆಯಿಂದಲೂ ಒಂದೊಂದು ಮಕ್ಕಳು ಒಂದೊಂದು ಸ್ಕೂಲ್ಗೆ ಹೋಗ್ತಿದ್ದಾರೆ. ಆದರೆ ಎಲ್ಲ ಮಕ್ಕಳನ್ನು ಒಂದೇ ವ್ಯಾನಲ್ಲಿ ಕಳ್ಸಿದ್ರೆ ಚೆನ್ನಾಗಿರ್ತಿತ್ತು ಅಂತ ನಮ್ಮ ಟೆನೆಂಟ್ ಮಾತಾಡ್ತಿದ್ರು. ಅದಕ್ಕೆ ನಿಮ್ಮ ಆಟೋಲಿ ನಮ್ಮ ಅಪಾರ್ಟ್ಮೆಂಟ್ ಮಕ್ಕಳನ್ನ ಸ್ಕೂಲಿಗೆ ಬಿಡೋದು ಕರ್ಕೊಂಡು ಬರೋದು ಮಾಡ್ಬೋದಾ? ತಿಂಗಳಿಗೆ ಏನಿಲ್ಲ ಅಂದ್ರೂ ಒಂದು ಮಕ್ಕಳಿಂದ 2,000 ಸಿಗತ್ತೆ. ಖಂಡಿತ ಮೇಡಮ್. ಆದರೆ ಎಲ್ಲ ಮಕ್ಕಳು ನನ್ನ ಆಟೋದಲ್ಲಿ ಕರ್ಕೊಂಡು ಹೋಗೋದಕ್ಕೆ ಕಷ್ಟ ಆಗುತ್ತೆ. ಒಂದು ಕೆಲಸ ಮಾಡ್ತೀನಿ, ನನಗೆ ಪರಿಚಯದವ್ರೊಬ್ರು ಆಟೋ ಇದೆ, ಅವ್ರಿಗೆ ಹೇಳ್ತೀನಿ. ಬೇಡ ಬೇಡ, ಅವರು ನಿಮ್ಮ ಥರನೇ ನೀಟಾಗಿ ಓಡಿಸ್ತಾರೆ ಅಂತ ಏನು ಗ್ಯಾರಂಟಿ? ನಿಮ್ಮ ಆಟೋದಲ್ಲಿ ಎಷ್ಟು ಮಕ್ಕಳನ್ನ ಕರ್ಕೊಂಡು ಹೋಗಕ್ಕೆ ಸಾಧ್ಯನೋ ಅಷ್ಟು ಮಕ್ಕಳು ಕರ್ಕೊಂಡೋಗಿ, ಮಿಕ್ಕಿದ ಮಕ್ಕಳನ್ನ ನಾನೇನಾದ್ರು ವ್ಯವಸ್ಥೆ ಮಾಡ್ತೀನಿ. ಸರಿ ಮೇಡಮ್. ಆದರೆ ಇದನ್ನ ನಾನೊಬ್ಳೆ ಡಿಸಿಷನ್ ತಗೊಳಕ್ಕಾಗಲ್ಲ. ನಮ್ಮ ಟೆನೆಂಟ್ನೆಲ್ಲ ಕರೆದು ಮೀಟಿಂಗಲ್ಲಿ ಮಾತಾಡಿ ನಿಮಗೆ ತಿಳಿಸ್ತೀನಿ. ಯಾವುದಕ್ಕೂ ನಿಮ್ಮ ಫೋನ್ ನಂಬರ್ ಕೊಟ್ಟಿರಿ. ನೀವ್ ನೋಡಿದ್ರೆ ಜನನಿಗೆ ಕೆಟ್ಟದ್ ಮಾಡಿದವ್ರನ್ನ ಯಾರನ್ನು ಸುಮ್ಮನೆ ಬಿಡಲ್ಲ ಅಂತೀರಾ. ಆದ್ರೆ ನನ್ಗೆ ಜನನಿಗೆ ಎಲ್ಲಿ ಕೆಟ್ಟದ್ದಾಗ್ಬಿಡುತ್ತೋ ಅಂತ ಭಯ ಆಗ್ತಿದೆ ಗುರುಗಳೇ. ಏನು ಹೊಗಳ್ತಿದ್ಯಾ? ಗುರುಗಳೇ, ನಾನೀಗ ಹೇಳೋಕ್ ಹೊರಟಿರೋದು ಆ ನರ್ಸಮ್ಮನ ಬಗ್ಗೆ. ಅವಳನ್ನ ನಾನೇ ಕರ್ಸಿರೋದು, ಅವಳು ಜನನೇ ನೋಡ್ಕೊಳಕ್ಕೆ ಬಂದಿರೋದು. ಆದ್ರೂ ಇತ್ತೀಚೆಗೆ ಯಾಕೋ ನನಗೆ ಸ್ವಲ್ಪ ಭಯ ಆಗ್ತಿದೆ ಗುರುಗಳೇ. ನಮ್ ಜನನಿನ ಅದು ಎಷ್ಟರ ಮಟ್ಟಿಗೆ ಚೆನ್ನಾಗಿ ನೋಡ್ಕೋತಾಳೋ ಏನೋ. ಅವಳ ಬಗ್ಗೆ ತಕ್ಕ ಮಟ್ಟಿಗೆ ವಿಚಾರಿಸಿನೇ ಅವಳನ್ನ ಕರ್ಸಿದ್ದೀನಿ ನಾನು. ಆದ್ರೂ ಇತ್ತೀಚೆಗೆ ಅವಳ ನಡವಳಿಕೆ ನೋಡಿದ್ರೆ ನನಗೆ ಯಾಕೋ ಸ್ವಲ್ಪ ಅಸಮಾಧಾನ ಆಗ್ತಿದೆ. ಪ್ರತ್ಯಕ್ಷ ನೋಡಿದ್ರು ಪ್ರಮಾಣಿಸಿ ನೋಡು ಅಂತಾರೆ. ಹಂಗೆ ಅವಳ ಮೇಲೆ ಸ್ವಲ್ಪ ಜಾಸ್ತಿ ಗಮನ ಕೊಡಬೇಕು. ಯಾಕೆಂದ್ರೆ ನಮ್ಮ ಜನನಿನ ನೆಗ್ಲೆಕ್ಟ್ ಮಾಡೋಕ್ಕಾಗಲ್ವಲ್ಲ ಗುರುಗಳೇ. ನಾನು ಅದಕ್ಕೆ ಅವಳ ಮೇಲೆ ಒಂದು ಕಣ್ಣಿಟ್ಟಿದ್ದೀನಿ ಎಕ್ಸ್ಟ್ರಾ. ನೀವು ಒಂದು ಕಣ್ಣಿಟ್ಟಿದ್ರೆ ಒಳ್ಳೇದಾಗುತ್ತೆ ಗುರುಗಳೇ, ಅಲ್ವಾ? ಈಗ ಅವಳು ಎಲ್ಲಿದ್ದಾಳೆ? ಜನನಿ ರೂಮಲ್ಲಿ ಡಾಕ್ಟರ್ ಕೊಟ್ಟಿರೋ ಮಾತ್ರೆ ಕೊಡೋ. ನಾನು ಬಂದಿದ್ದೀನಿ ಅಂತ ಪಾರುಗ್ ಒಂದು ಕಾಲ್ ಮಾಡ್ಲಾ? ಬೇಡ ಬೇಡ, ಕೆಲಸ ಮುಗಿದ್ಮೇಲೆ ಅವಳೇ ಆಚೆಗೆ ಬರ್ತಾರೆ. ಈ ಲವ್ವರ್ಗೋಸ್ಕರ ಕಾಯೋದ್ರಲ್ಲಿ ಒಂದು ಹಿತವಾದ ಅನುಭವ ಇದೆ ಅಂತ ಹೇಳ್ತಾರೆ. ಆದರೆ ನನಗೆ ನನ್ನ ಹೆಂಡತಿಗೋಸ್ಕರ ಕಾಯೋದೇ ಹಿತವಾದ ಅನುಭವ. ಅಕ್ಕೋರೆ, ಕೆಲಸ ಎಲ್ಲ ಮುಗೀತು, ನಾನಿನ್ ಹೊರಡ್ಲಾ? ಸರಿ ಪಾರ್ವತಿ ಅವರೇ. ಏನಾಯ್ತು? ಬನ್ನಿ. ಪಾರ್ವತಿ,
ಏನಾಯ್ತು? ಏನಾಗ್ತಿದೆ? ಅಖಿಲ, ಏನಾಯ್ತು ಅಖಿಲ? ಯಾಕೆ ಹಾಗೆ ಪಾರ್ವತಿ ಅಂತ ಕೂಗ್ಕೊಂಡೆ? ಏನಾಯ್ತು? ಪ್ರೀತಿಸುವ ಹುಡುಗರನು ಯಾರು ಕಾಯಿಸಬಾರದು, ಕಾಯಿಸುವ ಹುಡುಗಿಯರ ಯಾರು ಪ್ರೀತಿಸಬಾರದು. ಕಾಯಿಸಿದರು ನೋಯಿಸಿದರು ನಾನು ನಿನ್ನ ಪ್ರೀತಿಸುವೆ, ನಾನು ನಿನ್ನ ಪ್ರೀತಿಸುವೆ. ಪಾರ್ವತಿಯವರೇ, ಏನಾಗ್ತಾ ಇದೆ? ಯಾಕೋ ಪರು, ಏನಾಯ್ತು ಪರು? ಏನಾಯ್ತು? ಯಾಕೆ ಈ ಥರ ಸುಸ್ತ ಕುತ್ಕೊಂಡಿದ್ಯಾ? ಬೆವರಿದ್ಯಾ ಬೇರೆ? ಏನಾಯ್ತು ಪರು? ಆದಿತ್ಯ ಅವರೇ, ನೀವು? ಇವ್ರು ಯಾರು? ನಮ್ಮ ಯಜಮಾನ್ರು. ಹೌದು, ನನಗೆ ಅಗ್ನಿ ಸಾಕ್ಷಿಯಾಗಿ ತಾಳಿ ನಾನೇ ಅವರನ್ನ ಬೇಡ ಅಂತ ಹೇಳಿ ತಡ್ತಿತ್ತು. ನಾನು ಎಲ್ಲ ಕೆಲಸ ಮುಗಿಸಿ ಹೊರಗಡೆ ಹೋಗೋವರೆಗೂ ಪಾಪ ನನಗೋಸ್ಕರ ಆಟೋ ನಿಲ್ಸ್ಕೊಂಡು ಹೊರಗಡೆನೆ ಕಾಯ್ತಾ ಇದ್ರು. ಈ ಮನೆ ಗೇಟ್ ದಾಟ್ದಾಗಿಂದ ಕೆಲ್ಸ ಬಿಟ್ಬಿಡು ಅಂತ ಹೇಳ್ತಾನೆ ಇದ್ರು. ಆದ್ರೆ ನಾನೇ ಒಪ್ಕೊಳ್ಳಿಲ್ಲ. ನನಗ್ ಕೆಲ್ಸಕ್ಕೆ ಹೋಗೋದಕ್ ಬಿಡಿ ಯಜಮಾನ್ರೆ ಅಂತ ನಾನೇ ಅವ್ರನ್ನ ಗಾಡಿ ಬೇಡಿ ಒಪ್ಪಿಸ್ದೆ. ಆದ್ರೆ ಅವಾಗಿಂದ ನಮ್ಮ ಯಜಮಾನ್ರೆ ನನ್ನನ್ನ ಪ್ರತಿದಿನ ಕೆಲ್ಸಕ್ಕೆ ಕರ್ಕೊಂಡ್ ಬರೋದು, ಇಲ್ಲಿ ಕೆಲ್ಸ ಮುಗಿದ್ಮೇಲೆ ವಾಪಸ್ ಕರ್ಕೊಂಡು ಹೋಗಿ ಮನೆಗ್ ಬಿಡೋದು. ನಾನಿಲ್ಲಿ ಸಂಪಾದನೆ ಮಾಡೋ ಅರ್ಧದಷ್ಟು ಹಣನ ಅವ್ರು ನನ್ನನ್ನು ಇಲ್ಲಿ ಕರ್ಕೊಂಬಂದ್ಬಿಟ್ಟು ಕರ್ಕೊಂಡು ಹೋಗೋಷ್ಟೊತ್ತಿಗೆ ಸಂಪಾದನೆ ಮಾಡಿರೋರು. ಆದ್ರೂ ನನಗೋಸ್ಕರ ಅವ್ರು ನನ್ನನ್ನು ಇಲ್ಲಿ ಕರ್ಕೊಂಡ್ ಬಂದ್ ಬಿಡ್ತಾ ಇದ್ರು. ಪಾರ್ವತಿ ಕೂಡ ನಿಮ್ಮನೇಲಿ ಕೆಲಸ ಕಂಟಿನ್ಯೂ ಮಾಡ್ತಾ ಇರೋದು ಬರೀ ದುಡ್ಡಿಗೋಸ್ಕರ ಅಲ್ಲ ಮೇಡಮ್. ನಿಮ್ಗೋಸ್ಕರ. ನನ್ಗೋಸ್ಕರನಾ? ಹೌದು ಅಕ್ಕವ್ರೆ, ನನಗೂ ನಿಮ್ಮ ಹಾಗೆ ಅಮ್ಮ ಇಲ್ಲ. ಹಾಗಾಗಿ ಇಂಥ ಸಮಯದಲ್ಲಿ ಅಮ್ಮನ ನೆನಪು, ಅಮ್ಮನ ಕೈ ರುಚಿ ಎಷ್ಟು ಕಾಡುತ್ತೆ ಅಂತ ನನಗೂ ಚೆನ್ನಾಗಿ ಗೊತ್ತು. ಈಗಾಗ್ಲೇ 2 ಮಕ್ಕಳನ್ನ ಕಳ್ಕೊಂಡು ಭಯದಲ್ಲಿದ್ದೀರಾ. ಇಂಥ ಸಮಯದಲ್ಲಿ ನಾನ್ ಬಂದು ನಿಮ್ ಜೊತೆ 4-5 ಗಂಟೆ ಕಾಲ ಕಳೆದು ಹೋದ್ರೆ
ನಿಮಗೂ ಸಮಾಧಾನ ಆಗುತ್ತೆ ಅಂತ ಅಕ್ಕವ್ರೆ. ಏಯ್ ನಿಂತ್ಕೋ. ಈ ಅನುಷ್ಕಾ ಒಂದ್ಸಲ ಕಣ್ಣಿಟ್ರೆ ಮುಗೀತು, ತಪ್ಪಿಟ್ಕೊಳ್ಳೋ ಚಾನ್ಸೇ ಇಲ್ಲ. ನಿನಗೆ ನನ್ನ ಈ ಮನೆಯಿಂದ ಆಚೆ ಹಾಕಕ್ಕೆ ತಾಕತ್ತಿಲ್ಲ ಅಂತ ಆ ರತ್ನವೇಣಿಗೆ ಚೂ ಬಿಡ್ತೀಯಾ? ಅಯ್ಯೋ ಎಷ್ಟು ಧೈರ್ಯ ನಿಂಗೆ? ಅದು ಹಂಗಲ್ಲ ಗುರುಜಿ. ಆದ್ರೆ ನಾನ್ ಹೆಂಗೆ ಅಂತ ಗೊತ್ತು ತಾನೆ ನಿಂಗೆ. ಗೊತ್ತಿದ್ದು ಇಂಥ ಕಿತಾಪತಿ ಮಾಡ್ತಿದ್ಯಲ್ಲ, ಯಾಕೆ? ಬದುಕೋ ಆಸೆ ಇಲ್ವಾ ನಿಂಗೆ? ಅಯ್ಯೋ ತುಂಬಾ ಆಸೆ ಇದೆ ಗುರುಜಿ. 70-80 ವರ್ಷ, ಅದು ಸಂಪೂರ್ಣ ಆರೋಗ್ಯವಾಗಿ. ದೊಡ್ಡ ಆಸೆ ಇರೋಳು ಯಾಕೆ ನನ್ನ ಎದುರಾಕೊಳ್ಳೋ ಸಾಹಸ ಮಾಡಿದೆ? ಏನೋ ದೊಡ್ಡ ಕೆಲಸ ಮಾಡ್ಬಿಟ್ಟೆ ಗುರುಜಿ. ಇದೊಂದ್ಸಲ ನನ್ನ ಕ್ಷಮಿಸ್ಬಿಡಿ, ಇನ್ಯಾವತ್ತೂ ಇಂಥ ತಪ್ಪು ಮಾಡಲ್ಲ ಪ್ಲೀಸ್ ಗುರುಜಿ. ಇದೇ ಲಾಸ್ಟ್ ವಾರ್ನಿಂಗ್ ನಿಂಗೆ. ಇನ್ನೊಂದ್ಸಲ ಬಾಲ ಬಿಚ್ಚಿದ್ರೆ ಅಖಿಲ ನಿನ್ನ ಮನೆಯಿಂದ ಹೊರಗಾಕೋವರೆಗೂ ನೀನ್ ಬದುಕೇ ಇರಲ್ಲ. ಹುಷಾರ್. ನಿನ್ನ ಮೂಲಕ ಈ ಮನೇಲಿ ಇನ್ಯಾರಿಗಾದ್ರೂ ನನ್ನ ಬಗ್ಗೆ ಗೊತ್ತಾದ್ರೆ ಅವತ್ತು ಒಂದ್ ವೇಳೆ ಅಖಿಲ ನಿನ್ನ ಕ್ಷಮಿಸಿದ್ರು ನಾನ್ ನಿನ್ನ ಕ್ಷಮಿಸಲ್ಲ. ನಿಮ್ಮ ಹತ್ರ ಕ್ಷಮೆ ಕೇಳೋ ಅಗತ್ಯ ನಮ್ ದಾಮಿನಿಗೆ ಯಾಕೆ ಬರುತ್ತೆ? ಅದು ಪಾರ್ವತಿ ಮೇಡಮ್ ಬಗ್ಗೆ ತುಂಬಾ ನೆಗೆಟಿವ್ ಆಗಿ ಮಾತಾಡ್ತಿದ್ರು ಮೇಡಮ್. ಹಾ, ನಾನು ಬಂದಾಗ್ಲಿಂದ ಗಮನಿಸ್ತಾ ಇದ್ದೀನಿ. ಪಾಪ ಪಾರ್ವತಿ ಮೇಡಮ್, ಅವರಾಯ್ತು, ಅವ್ರ ಪಾದದ ಮನೆ ಆಯ್ತು ಅಂತ ಇದ್ದಾರೆ. ಈ ಮನೆಯಲ್ಲಿ ಒಂದು ಹುಲ್ಕಡ್ಡಿಗೂ ಆಸೆ ಪಟ್ಟವರಲ್ಲ. ಅಂಥದ್ರಲ್ಲಿ ದಾಮಿನಿ ಮೇಡಮ್, ಪಾರ್ವತಿ ಮೇಡಮ್ ಯಾವತ್ತೂ ಈ ಮನೇಲಿ ಕಾಲಿಡಬಾರ್ದು, ಆ ಥರದ್ದು ಯಾವುದಾದ್ರೂ ಒಂದು ಕ್ರಿಮಿನಲ್ ಐಡಿಯಾ ಕೊಡು ಅಂತ ಹೇಳಿದ್ರು. ಅದಕ್ಕೆ ಮೇಡಮ್, ಒಂದು ಹೆಣ್ಣಾಗಿನೂ ನಿಮ್ಮ ಯೋಚನೆನ ಕ್ಷಮಿಸಲ್ಲ ಅಂತ ಹೇಳಿದೆ ಮೇಡಮ್, ಅಷ್ಟೇ. ಅಕ್ಕ, ಅದು ಏನಾಯ್ತು ಅಂದ್ರೆ, ಅದೊಂದೇ ಕಾರಣಕ್ಕೆ ನೀನು ಡೈಲಿ ಅವ್ರ ಮನೆಗೆ ಹೋಗಿ ಅವ್ರಿಗೆ ಕಷಾಯ ಮಾಡ್ಕೊಟ್ ಬಾ. ಅದು ಬಿಟ್ಟು ಬೇರೆ ಎಲ್ಲ ಟೈಮಲ್ಲೂ ನೀನು ಆರಾಮಾಗಿ ರೆಸ್ಟ್ ಮಾಡಬೇಕು ಪ್ಲೀಸ್. ನಿಮಗೆ ಹೊಸ ಕೆಲಸ ಸಿಕ್ಕಿದ್ದು ನನಗೆ ತುಂಬಾನೇ ಖುಷಿಯಾಗಿದೆ ಯಜಮಾನ್ರೆ. ಹಾಗಂತ ಇವಾಗಿರೋ ಕೆಲಸ ನಾನು ಯಾಕೆ ಬಿಡಬೇಕು? ಏನು ಪಾರು ನೀವು ಮತ್ತೆ ಅದೇ ಥರ ಮಾತಾಡ್ತಾ ಇದೆಯಲ್ಲ? ಯಜಮಾನ್ರೆ, ನಾನು ಹೇಳೋದನ್ನ ನಿಮಿಷ ಕೇಳಿ. ಈಗ ನೋಡಿ, ಅಕ್ಕ ಅವ್ರಿಗೆ ನಾನು ಬಸ್ರಿ ಅಂತ ಗೊತ್ತಾಗ್ತಿದ್ದ ಹಾಗೆ ಮನೆ ಕೆಲಸ ಮಾಡೋದು ಬೇಡ, ಬರೀ ನನಗೆ ಕಷಾಯ ಮಾಡಿಕೊಟ್ರೆ ಸಾಕು ಅಂತ ಹೇಳಿದ್ರು. ಅಂತ ಒಳ್ಳೆ ಜನ ನಡೆಸ್ತಾ ಇರೋ ಕಾಫಿ ಅಂಗಡಿಲಿ ಮೇಲ್ವಿಚಾರಣೆ ಕೆಲಸ ಅಂದರೆ ಅಂಥ ಕಷ್ಟ ಏನೂ ಇರಲ್ಲ ಅಲ್ವಾ? ಪಾರು, ಅಷ್ಟು ಕಷ್ಟ ಆಗಲ್ಲ ಅಂದರೆ ಎಷ್ಟೋ ಕಷ್ಟ ಹಾಗೆ ಆಗುತ್ತೆ ತಾನೇ. ಆ ಕಷ್ಟ ಯಾಕೆ ಪಡಬೇಕು? ಅದು ಅಲ್ಲದೆ ಇತ್ತೀಚೆಗೆ ಆ ರತ್ನವೇಣಿಯವ್ರ ಚುಚ್ಚು ಮಾತು ಕಾಟ ಏನೂ ಇಲ್ಲ ಅಲ್ವಾ? ಅವ್ರ ಕಾಟ ಚುಚ್ಚು ಮಾತು ಇಲ್ಲ ಅಂತಂದರೆ ಅವ್ರಿಗೆ ಯಾವ ಹೊಸ ವಿಷಯನೂ ಸಿಕ್ಕಿಲ್ಲ ಅಂತ. ನಮ್ಮ ಪರಿಸ್ಥಿತಿ ಸುಧಾರಿಸ್ತು ಅಂತ ಅಲ್ಲ ಯಜಮಾನ್ರೆ. ಆದರೆ ಇವಾಗ ಸಿಕ್ಕಿರೋ ಹೊಸ ಫಿಕ್ಸ್ ಬಾಡಿಗೆಯಿಂದ ಖಂಡಿತ ನಮ್ಮ ಪರಿಸ್ಥಿತಿ ಸುಧಾರಿಸುತ್ತಲ್ವಾ ಪಾರು? ಸಾಲದು ಯಜಮಾನ್ರೆ. ಈಗೇನೋ ಸ್ಕೂಲ್ ಇದೆ, ಸಂಪಾದನೆ ಇರುತ್ತೆ, ಮಧ್ಯದಲ್ಲಿ ಬೇಸಿಗೆ ರಜಾ, ಆ ರಜಾ, ಈ ರಜಾ ಅಂತ ತಿಂಗಳಾನ್ಗಟ್ಲೆ ರಜಾ ಇರುತ್ತೆ. ಆಗ 20,000 ಸಂಪಾದನೆ ನಿಲ್ಲುತ್ತಲ್ವಾ? ಆ ಸಮಯದಲ್ಲಿ ನಾವು 2 ಹೆಜ್ಜೆ ಮುಂದಕ್ಕೆ ಹೋದವರು ಮತ್ತೆ ಹಿಂದೆ ಬಂದು ನಿಲ್ತೀವಿ ತಾನೆ. ಹಾಗಾದ್ರೆ ನೀನು ಹೆರಿಗೆ ಆಗೋವರೆಗೂ ಕೆಲಸ ನಾನು ಬಿಡಲೇಬಾರ್ದು ಅಂತ ನಿರ್ಧಾರ ಮಾಡಿಬಿಟ್ಟಿದ್ಯಾ? ಹಾಗೇನಿಲ್ಲ ಯಜಮಾನ್ರೆ. ನನಗೂ ನನ್ನ ಹೊಟ್ಟೆಲಿರೋ ಕನ್ನಮ್ಮನ ಬಗ್ಗೆ ಕಾಳಜಿ ಇದೆ. ಆದರೆ ಯೋಗಕ್ಷೇಮಕ್ಕೆ ನಾನು ವಿಶ್ರಾಂತಿ ತಗೋಬೇಕು ಅಂತ ನನಗೂ ಗೊತ್ತಿದೆ. ಆದರೆ ಇವಾಗಲ್ಲ.
ನಿಮ್ಗೆ ಒಂದು ಆಟೋ 2 ಆದರೂ ಆಗಲಿ, ಆವಾಗ ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತೀನಿ. ಇದಕ್ಕೆ ನಾನು ಒಪ್ಪಲ್ಲ. ಯಜಮಾನ್ರೆ, ದಯವಿಟ್ಟು ಒಪ್ಕೊಳ್ಳಿ ಯಜಮಾನ್ರೆ, ನಾನು ಮುದ್ದು ಯಜಮಾನ್ರಲ್ವಾ. ಒಪ್ಕೊಳ್ಳಿ ಯಜಮಾನ್ರೆ. ಈ ಥರದ್ದು ಏನೋ ನೈಸಾಗಿ ಮಾತಾಡಿ ನನ್ನ ಬಾಯಿ ಮುಚ್ಚಿಸ್ಬಿಡ್ತೀಯ. ಸರಿ, ಆದರೆ ನಾನು ದೇವ್ರ ಹತ್ರ ಕೇಳ್ಕೊತೀನಿ, ಬಂದಿರೋ ಆಟೋ 2 ಆಗಲಿ ಅಂತ. ಆಮೇಲಾದರೂ ನಿನ್ನ ಕೆಲಸ ಬಿಡಲೇಬೇಕು. ಸರಿ ಯಜಮಾನ್ರೆ, ಈ ವಿಷಯನ ನೀವೇ ಅಕ್ಕೋರ್ ಗಂಡಂಗೆ ಹೇಳ್ಬಿಡಿ. ನಾನು ಈ ವಿಷಯನ ಮೊದಲು ಜನನಿಗೆ ತಿಳಿಸ್ತೀನಿ. ಪಾಪ ನಮ್ಮ ಜನನಿ ನಾನು ಅಕ್ಕೋರ್ ಮನೇಲಿ ಮನೆ ಕೆಲಸ ಮಾಡ್ತಿದ್ದದನ್ನ ನೋಡಿ ತುಂಬ ಬೇಜಾರು ಮಾಡ್ಕೊಂಡಿದ್ಲು. ಈಗ ಈ ವಿಷಯ ಅವಳಿಗೆ ಹೇಳಿದ್ರೆ ಅವಳ ಮನ್ಸಿಗೂ ನಿರಾಳ ಆಗುತ್ತೆ. ಹಾಗೆ ನಾನು ನನ್ನ ತಮ್ಮಂಗೆ ನನಗೆ ಮಕ್ಕಳನ್ನ ಸ್ಕೂಲಿಗೆ ಬಿಟ್ಟು ಕರ್ಕೊಂಬರೋ ಕೆಲಸ ಸಿಕ್ಕಿರೋದನ್ನ ಹೇಳ್ತೀನಿ. ಆದರೆ ನಿಮ್ಮ ತಮ್ಮಂಗೆ ನನ್ನ ಕೆಲಸದ ವಿಷಯ ಗೊತ್ತಿಲ್ಲ, ಗೊತ್ತಾಗೋದು ಬೇಡ ಅನ್ಸುತ್ತೆ. ಯಜಮಾನ್ರೆ, ಏನು ಪಾರು? ನನಗೆ ಅರ್ಸನ್ ಕೋಟೆ ಬಿಟ್ರೆ ಸಂಗೀತ ಮೇಡಮ್ ಮನೆ ಅಷ್ಟೇ ಪರಿಚಯ ಇದ್ದಿದ್ದು. ಈಗ ಈ ದೊಡ್ಡ ಜಾಗದಲ್ಲಿ ಮೇಲ್ವಿಚಾರಣೆ ಕೆಲಸ ನಿಭಾಯಿಸೋಕ್ಕಾಗುತ್ತೆ ಅಂತೀರಾ? ಪಾರು, ಒಂದು ಇಡೀ ಕುಟುಂಬನ ಅಚ್ಚುಕಟ್ಟಾಗಿ ನೋಡ್ಕೊಳ್ಳೋ ಹೆಣ್ಮಕ್ಳಿಗೆ ಈ ಕೆಫೆ ನಿಭಾಯಿಸೋದು ಕಷ್ಟ ಆಗುತ್ತಾ? ಖಂಡಿತ ಆಗಲ್ಲ. ಒಂದು ಹೆಣ್ಮಗು ಧೈರ್ಯ ಮಾಡಿದ್ರೆ ಇಡೀ ದೇಶನೇ ನಡೆಸ್ತಾಳೆ. ಅಂಥದ್ರಲ್ಲಿ ಇದು ಕಷ್ಟ ಆಗುತ್ತಾ? ಏನು ತಲೆ ಕೆಡಿಸ್ಕೊಂಬೇಡ. ಧೈರ್ಯ ಹೇಳೋದನ್ನ ನಿಮ್ಮಿಂದ ಕಲಿಬೇಕು, ಕುಟುಂಬ ನಿಭಾಯಿಸೋದನ್ನ ನಿನ್ನಿಂದ ಕಲಿಬೇಕು. ಸರಿ ಪಾರು, ನಾನಿನ್ ಹೊರಡ್ತೀನಿ. ಹಲೋ, ಗುಡ್ ಮಾರ್ನಿಂಗ್ ಆದಿತ್ಯ ಅವರೇ. ನಮಸ್ಕಾರ ಪಾರ್ವತಿ ಅವರೇ. ನಮಸ್ತೆ. ಸಂಗೀತ ಫೋನ್ ಮಾಡಿದ್ಲು, ನೀವು ನಮ್ಮ ಮನೆಗೆ ಹೋಗಿ ಅವಳಿಗೆ ಕಷಾಯ ಮಾಡ್ಕೊಟ್ಟು ಅವಳ ಕಷಾಯನ ಪೂರ್ತಿ ಕುಡಿಯೋವರೆಗೂ ನೀವು ಅಲ್ಲೇ ಇದ್ರಂತೆ. ನಿಮ್ಮನ್ನ ಹಾಡಿ ಹೊಗಳುತ್ತಾ ಇದ್ಲು. ಮತ್ತೆ ನಮ್ಮ ಅಕ್ಕ ಅವ್ರ ಹೊಟ್ಟೆಲಿರೋ ಮಗು ಜವಾಬ್ದಾರಿ ವಹಿಸ್ಕೊಳ್ಳೋದು ಅಂದ್ರೆ ಏನ್ ಸುಮ್ನೆನಾ? ಅವ್ರನ್ನ ಕಣ್ಣಿನ ರೆಪ್ಪೆ ತರ ನೋಡ್ಕೊಳ್ಳೋದು ನನ್ ಜವಾಬ್ದಾರಿ ತಾನೆ. 2 ಸಲ ಅವ್ರ ಮಗು ಕಳ್ಕೊಂಡೆ ಅಂತ ಹೇಳೋದು ಈ ಸಲ ಕೊನೆ ಆಗ್ಬೇಕು. 3ನೇ ಸಲ ಅವ್ರ ಬಾಯಲ್ಲಿ ಆ ಮಾತೇ ಬರಬಾರ್ದು. ಅದಕ್ಕೆ ನನ್ನ ಕೈಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತೀನಿ. ಮಿಕ್ಕಿದ್ದು ಆ ದೇವ್ರ ದಯೆ. ಸರಿ ಸರ್, ನಾನೇನು ಹೊರಡ್ತೀನಿ. ಅರೆ, ಫಸ್ಟ್ ಟೈಮ್ ನಮ್ ಕೆಫೆಗೆ ಬಂದಿದ್ದೀರಾ. ಕಾಫಿ ಕುಡಿದೆ ಹೇಗೆ ಹೋಗ್ತೀರಾ? ಪ್ಲೀಸ್ ಬನ್ನಿ. ಸಾರಿ, ಈಗಲೇ ಲೇಟ್ ಆಗಿದೆ. ಹೇಗಿದ್ರು ಪಾರನ್ನ ವಾಪಸ್ ಕರ್ಕೊಂಡು ಹೋಗಿ ಬರ್ತೀನಲ್ಲ, ಅವಾಗ ಖಂಡಿತ ಕುಡಿತೀನಿ. ಸರಿ, ಆದ್ರೆ ಒಂದ್ ವಿಷಯ, ಇನ್ಮೇಲೆ ನೀವು ನಿಮ್ ಹೆಂಡತಿನ ನೋಡೋದಕ್ಕೆ ನೀವು ಕದ್ದು ಮುಚ್ಚಿ ಬರೋ ಅಗತ್ಯ ಇಲ್ಲ. ರಾಜಾರೋಷವಾಗೇ ಬರ್ಬೋದು. ಸರಿ ಸರ್. ಪಾರು, ಮಧ್ಯಾಹ್ನ ಟೈಮ್ ಸರಿಯಾಗಿ ಊಟ ಮಾಡು. ಹುಷಾರು. ಸರಿ ಯಜಮಾನ್ರೆ, ನೀವು ಅಷ್ಟೇ. ಸರಿ ಅಲ್ಲ?